ಸೊ ಪ್ರೇಮ್ ಸರ್ ಅಂತ ಹೇಳಿದ್ರೆ ಆ ಹಾಡುಗಳಲ್ಲಿ ಒಂದು ಎಮೋಷನ್ ಇರುತ್ತೆ ಅಂಡ್ ಅಷ್ಟೇ ಅದ್ಭುತವಾಗಿರುವಂತಹ ಲಿರಿಕ್ಸ್ ಗಳನ್ನು ಕೂಡ ಇರುತ್ತೆ ಸರ್. ಸೊ ಹಾಡುಗಳು ಈ ಒಂದು ಚಿತ್ರದಲ್ಲಿ ಅದ್ಭುತವಾಗಿದೆ. ಶಿವ ಶಿವ ಆಗಿರ್ಲಿ, ಸೆಟ್ ಆಗಲ್ಲ ಆಗಿರ್ಲಿ, ಅಣ್ತಮ್ಮ ಜೋಡೆತ್ತು ಕಣ್ಲ. ಸೊ ಇದೆಲ್ಲದನ್ನು ಎಷ್ಟು ಕ್ಲೀನ್ ಆಗಿ ನೀಟಾಗಿ ನೀವು ಮಾರ್ಕೆಟಿಂಗ್ ಪ್ರಮೋಷನ್ ಮಾಡ್ಕೊಂಬಂದ್ರಿ ಅಂತ ಕೇಳಿದ್ರೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾಡ್ತು ಈ ಒಂದು ಹಾಡುಗಳು. ಸೊ ಹಾಡುಗಳು ದ ಕ್ರಿಯೇಟರ್ ನೀವೇನೆ ಅಂತಾನೆ ಗೊತ್ತು ಸರ್. ಹಾಡು ಬರಿಬೇಕಾದ್ರೆ ಯಾವ ರೀತಿಯಾದಂತ ಒಂದು ಮನೆ ಸಾಂಗ್ಸ್ಗಳು ಫಸ್ಟ್ ಸಾಂಗ್ಸ್ಗೆ ಹೀರೋಗಳೇ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ನನ್ನ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಮಗನೇ. ಓಕೆ, ಮತ್ತೆ ಯಾಕಂದ್ರೆ ಪ್ರತಿ ಸಾರಿ ನನ್ನ ಏನೋ ಹೇಳ್ತೀವಲ್ಲ ಕಾಟ್ನ ತಡ್ಕೊಂಡು ಒಳ್ಳೆ ಸಾಂಗ್ಗಳು ಕೊಡ್ತಾರೆ ಪ್ರೀತಿಯಿಂದ. ಸೊ ಓಕೆ, ಅಂಡ್ ಇವತ್ತಿನವರೆಗೂ ನನ್ನ ಸೋಲ್ಸಿಲ್ಲ. ಕರಿಯಿಂದ ಗುರುಜಿ ಆಗ್ಲಿ, ಆರ್ ಪಿ ಪಟ್ನಾಕರ್ ಆಗ್ಲಿ, ಹರಿಕೃಷ್ಣ ಅವರಾಗ್ಲಿ, ಅರ್ಜುನ್ ಅವರಾಗ್ಲಿ, ಯಾರು ನನ್ನ ಸಿನಿಮಾನ ಅವ್ರು ಸೋಲ್ಸಿಲ್ಲ ಸಾಂಗ್ ಇದಕ್ಕೆ. ಸೊ ಅವರೇ ಎತ್ಕೊಂಡು ಹೆಗ್ಲ ಮೇಲೆ ಎತ್ಕೊಂಡು ಮೆರೆಸಿದ್ದಾರೆ. ಸೊ ಏನೇ ನನ್ನ ಸಾಂಗ್ಗಳು ಸೂಪರ್ ಹಿಟ್ ಆಗಿರ್ಬೋದು, ಏನೇ ಇದಾದ್ರು ಎಲ್ಲ ಕ್ರೆಡಿಟ್ ಅವ್ರಿಗೆ. ಬರವಣಿಗೆ ಅಂತ ಬಂದಾಗ ಮಗನೇ, ಸೊ ಸಾಮಾನ್ಯವಾಗಿ ನಾವೆಲ್ಲ ನಾನು ಐ ಎಮ್ ಎ ಫಾಲೋವರ್ಸ್ ಹಂಸಲೇಖರು. ನನ್ಗೆ ತುಂಬಾ ಕಾಮನ್ ಆಗಿ ಮಾತಾಡ್ಬೇಕು, ಸಾಹಿತ್ಯನು ತುಂಬಾ ಹತ್ರ ಆಗ್ಬೇಕು. ಯಾರ ಹತ್ರ ಮಾತಾಡ್ಬೇಕಾದ್ರೂ ಯಾರೋ ನಮ್ಮೋನ್ ಕಣೆ ಅನ್ಬೇಕು. ಆ ಸಾಹಿತ್ಯ ಕೇಳ್ದವನಿಗೆ ಅವ್ನಿಗೆ ಟಚ್ ಆಗ್ಬೇಕು. ಮತ್ ನಾನ್ ಮರ ಸುತ್ತೋದಾಗ್ಲಿ, ನಾನ್ ನಿನ್ ಬಿಟ್ರೆ ಇರಲ್ಲ, ನನ್ ಬಿಟ್ರೆ ಇರಲ್ಲ, ಆ ತರದ್ ಯಾವ್ದು ಬರೆಯಲ್ಲ, ಆ ತರದ್ ಯಾವ್ದು ನನ್ನ ಸಿನಿಮಾದಲ್ಲಿ ಹಾಕೋದು ಇಲ್ಲ. ಸೊ ದಟ್ಸ್ ವೈ ಪೀಪಲ್, ಜನಕ್ಕೆ ಏನಾಗ್ತದೆ, ರಿಯಾಲಿಟಿ ಹೇಳ್ತೀವಿ, ಆಮೇಲೆ ತಿರ್ಗಾ ತುಂಬಾ ತತ್ವಗಳು, ವೇದಾಂತಗಳು, ಮತ್ತೆ ತಿರ್ಗಿ ಎಮೋಷನ್, ಮತ್ತೆ ತಿರ್ಗಿ ಬ್ಲಡ್, ಇಷ್ಟೂ ಹೇಳ್ತೀನಿ. ನನ್ನ ಜೀವನಕ್ಕೆ ಏನ್ ಮನ್ಸನ್ಗೆ ಹತ್ರ ಇದೆ ಅಷ್ಟನ್ನು ಸಾಹಿತ್ಯದಲ್ಲಿ ಸಾಂಗಲ್ಲಿ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಹತ್ರ ಆಗ್ತದೆ. ಹೌದಾ ಸ್ವಲ್ಪ ಅದಕ್ಕೆ ಹಿಟ್ ಮಾಡೇ ಮಾಡ್ತಾರೆ, ಎಲ್ಲಾ ಸಾಂಗು ಹಿಟ್ ಆಗಿದೆ. ಲಿರಿಕ್ಸ್ ಅಂತ ಬಂದಾಗ ಆ ಸಾಹಿತ್ಯದಲ್ಲಿ ಕೆಲವೊಂದು ಸಾಲುಗಳು ಬರುತ್ತೆ ಸರ್. ನೀವು ಬರ್ದಿರುವಂತ ಈ ಚಿತ್ರದ ಒಂದು ಹಾಡು, ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದು ಹೇಗೆ. ಎಕ್ಸ್ಕ್ಯೂಸ್ ಮೀ, ಇಟ್ಸ್ ಅಮೇಸಿಂಗ್ ಅಮೇಸಿಂಗ್. ನೆವರ್ ಅವೆಲ್ಲ ಟಚ್ ಮಾಡಕ್ಕಾಗಲ್ಲ ಮಗನೇ. ನಾವೆಲ್ಲ ಏನು ಹೇಳ್ತೀವಲ್ಲ, ನಮ್ ಕೈಲೂ ಆಗಲ್ಲ ಮತ್ತೆ ಅವೆಲ್ಲ. ಸೊ ಆ ತರದ ಪದಗಳು, ಆ ತರದ್ದು